ಹಲೋ ಎವ್ರಿವನ್. 28ನೇ ಪ್ರಶ್ನೆಯನ್ನ ಗಮನಿಸಿ. ಮೌಲ್ಯೀಕರಿಸಿ tan 60 ಡಿಗ್ರಿ ಡಿವೈಡೆಡ್ ಬೈ cot 60 ಡಿಗ್ರಿ ಪ್ಲಸ್ secant 60 ಡಿಗ್ರಿ ಡಿವೈಡೆಡ್ ಬೈ 2 sin 90 ಡಿಗ್ರಿ ಮೈನಸ್ 1 ಡಿವೈಡೆಡ್ ಬೈ cos ಸ್ಕ್ವೇರ್ 45 ಡಿಗ್ರಿ. ಓಕೆ, ಸೊ ಇಲ್ಲಿ tan 60 ಡಿಗ್ರಿ is equal to ಏನು ಹೇಳಿ, √3 ಡಿವೈಡೆಡ್ ಬೈ cot 60 ಡಿಗ್ರಿ. ಇದೇನಾಗುತ್ತೆ 1/√3 ಪ್ಲಸ್ secant 60 ಡಿಗ್ರಿ 2. ಸೊ cos 60 ಡಿಗ್ರಿ 1/2, secant ಏನು ಹೇಳಿ ಇದರ ರೆಸಿಪ್ರೋಕಲ್, ಸೊ 2/1 ಅಂದ್ರೆ 2 ಆಗುತ್ತೆ. ಡಿವೈಡೆಡ್ ಬೈ 2 ಇಂಟು sin 90 ಡಿಗ್ರಿ 1 ಮೈನಸ್ 1 ಡಿವೈಡೆಡ್ ಬೈ cos 45 ಡಿಗ್ರಿ ಅಂದ್ರೆ 1/√2 cos ಸ್ಕ್ವೇರ್ ಆಗಿರೋದ್ರಿಂದ ಹೋಲ್ ಸ್ಕ್ವೇರ್ ಆಗತ್ತೆ. ಈಸ್ ಈಕ್ವಲ್ ಟು ಸೊ ಇಲ್ಲಿ √3, ಸೊ ಇದು ರೆಸಿಪ್ರೋಕಲ್ ಮಾಡಿದಾಗ √3 ಡಿವೈಡೆಡ್ ಬೈ 1 ಪ್ಲಸ್ 2/2 ಅಂದ್ರೆ 1, ಸೊ ಮೈನಸ್ 1/√2 ಇದೆ, ಸೊ 1/2 ಆಗುತ್ತೆ. ಸೊ ರೆಸಿಪ್ರೋಕಲ್ ಆದಾಗ 2 ಆಗುತ್ತೆ. ಸೊ ಈಸ್ ಈಕ್ವಲ್ ಟು, ಸೊ √3 ಇಂಟು √3 ಅಂದ್ರೆ 3 ಪ್ಲಸ್ 1 ಮೈನಸ್ 2. ಓಕೆ, ಸೊ 3 ಪ್ಲಸ್ 1 4 ಮೈನಸ್ 2 ಅಂದ್ರೆ ಈಕ್ವಲ್ ಟು 2. ಥ್ಯಾಂಕ್ ಯು.